ಜೀವನದಲ್ಲಿ ಮದುವೆ ಮಾಡಿಕೊಂಡು ಸೆಟಲ್ ಆಗಬೇಕು ಅಂತ ಇರುವಂಥ ಎಲ್ಲ ಮದುವೆ ವಯಸ್ಸಿಗೆ ಬಂದಿರುವಂಥ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್. ಇದು ನಮ್ಮ ಮನೆಯಲ್ಲೇ 3 ದಿವಸದಿಂದ ನಡೆದಂಥ ಒಂದು ನಿಜವಾದ ಘಟನೆ. ಮೊನ್ನೆ ನನ್ನ ಹೆಂಡತಿ ಊರಲ್ಲಿ ಊರಬ್ಬ ಇತ್ತು. ಊರಬ್ಬಕ್ಕೆ ಹೋಗ್ತೀನಿ ಅಂತ ನನ್ನ ಹೆಂಡತಿ ಹೇಳಿದ್ಲು. ಆಯಿತು ಹೋಗಿ ಅಂತ ನಾನು ಹೇಳಿದೆ. ಅದಕ್ಕೆ ನನ್ನ ಹೆಂಡತಿ ಹೇಳಿದ್ಲು, ರೀ ಹಬ್ಬ ಇದೆ, ನೆಂಟರಿಷ್ಟೆಲ್ಲ ಬರ್ತಾರೆ, ಅಮ್ಮನ ಹತ್ರ ಅಂದರೆ ನನ್ನ ಅಮ್ಮನ ಹತ್ರ ನನ್ನ ಹೆಂಡತಿಗೆ ಅತ್ತೆ ಆಗಬೇಕು, ಅವ್ರ ಹತ್ರ ಒಂದು ಚಿನ್ನದ ಚೈನ್ ಇದೆ, ಆ ಚೈನ್ ಇಸ್ಕೊಂಡು ಹೋಗ್ತೀನಿ, ಈಸ್ಕೊಡ್ರಿ ಅಂತ ನನ್ನ ಹೆಂಡತಿ ನನ್ನ ಕೇಳಿದ್ಲು. ನಾನು ಹೇಳಿದೆ, ಅದೆಲ್ಲ ಬೇಡ, ನಿನ್ನ ಹತ್ರ ಏನಿದೆ ಅದನ್ನು ಹಾಕ್ಕೊಂಡು ಹೋಗು ಅಂತ ಹೇಳಿದೆ. ಇಲ್ಲ ರೀ ಬೇಕು ಬೇಕು ಅಂತ ನನ್ನ ಹೆಂಡತಿ ನನ್ನ ಕೇಳಿದ್ಲು. ನೀನೇ ಕೇಳು ನಿಮ್ಮ ಅತ್ತೆನ ಅಂದೆ. ನನ್ನ ಹೆಂಡತಿ ಕೇಳೋಕ್ಕೆ ಅತ್ತೆ ಸೊಸೆ ಗೊತ್ತಲ್ಲ, ಸ್ವಲ್ಪ ನಾಚಿಕೆ, ಸ್ವಾಭಿಮಾನ. ನಾನೇನು ಮಾಡಿದೆ, ಓಲಿ ಹೆಂಡತಿ ಇಷ್ಟೊಂದು ಆಸೆ ಪಡ್ತಾ ಇದ್ದಾಳಲ್ಲ, ಏನು ಮಾಡ್ತಾಳೆ, ಚೈನ್ ತೊಗೊಂಡೋಗಿ ಹಾಕೊಂಡು ಹೋಗ್ತಾಳೆ, ಆಮೇಲೆ ವಾಪಸ್ ತೊಗೊಂಬರ್ತಾಳೆ ಅಂತ ನಾನು ಹೋಗ್ಬಿಟ್ಟು ನಮ್ಮ ತಾಯಿ, ಸ್ವಂತ ನನ್ನ ಹೆತ್ತ ತಾಯಿ ಹತ್ರ ಹೋಗ್ಬಿಟ್ಟು, ಅಮ್ಮ ನನ್ನ ಹೆಂಡತಿ ಕೇಳ್ತಾ ಇದ್ದಾಳೆ, ಅದೇ ನಿಂದು ಚೈನ್ ಇದೆಯಲ್ಲ ಚಿನ್ನದು, ಅದನ್ನು 1-2 ದಿವಸದ ಮಟ್ಟಿಗೆ ಕೊಡು, ವಾಪಸ್ ತಂದು ಕೊಡ್ತಾಳೆ ಅಂತ ನಾನು ನಮ್ಮ ಅಮ್ಮನ ಕೇಳಿದೆ. ನಾನು ಆ ಥರ ಕೇಳಿದ ತಕ್ಷಣ ನಮ್ಮ ಅಮ್ಮನ ಮುಖದ ಎಕ್ಸ್ಪ್ರೆಷನ್ನೇ ಸಂಪೂರ್ಣವಾಗಿ ಚೇಂಜ್ ಆಗೋಯ್ತು ಫ್ರೆಂಡ್ಸ್. ಒಂಥರ ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂತ ಅವ್ರ ಮುಖದ ಎಕ್ಸ್ಪ್ರೆಷನ್ಲೇ ನನಗೆ ಅರ್ಥ ಆಯಿತು. ಆದರೂ ನಾನು ಕೇಳಿದೆ ಹೆಂಡತಿಗೋಸ್ಕರ, ಪಾಪ ಏನೋ ಆಸೆ ಪಡ್ತಾ ಇದ್ದಾಳಲ್ಲ ಅಂತ. ನಮ್ಮಮ್ಮ ಏನಂತ ಹೇಳಿದ್ರು ಗೊತ್ತಾ, 1 ನಿಮಿಷ ಇರಪ್ಪ, ನಿಮ್ಮ ಅಪ್ಪನ ಕೇಳ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ, ನಾನು ನಮ್ಮಮ್ಮನ ಚೈನ್ ಕೇಳಿದ್ದಕ್ಕೆ 1 ನಿಮಿಷ ಇರು, ನಿಮ್ಮ ಅಪ್ಪನ ಕೇಳ್ಬಿಟ್ಟು ಕೊಡಬೇಕೋ ಬೇಡವೋ ಹೇಳ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ನಾನು ಸುಮ್ಮನಿದ್ದೆ. ನಮ್ಮಮ್ಮ ನಮ್ಮಪ್ಪನ ಕೇಳಿದ್ರು. ನಮ್ಮಮ್ಮ ನಾನು ಎದುರುಗಡೆ ಕೂತಿದ್ರು, ನಮ್ಮಪ್ಪ ನಾನು ಹಿಂದೆ ಕೂತಿದ್ರು. ಆಯಿತಾ, ನಮ್ಮಮ್ಮ ನಾನು ನೋಡ್ತಾ ಇದ್ದೆ. ನಮ್ಮಮ್ಮ ಕೇಳಿದ್ರು, ರೀ ಈ ಥರ ನಿಮ್ಮ ಸೊಸೆಗೆ ಚೈನ್ ಬೇಕಂತೆ, ಹಬ್ಬಕ್ಕೆ ಹಾಕೊಂಡೋಗಿ ತಂದು ಕೊಡ್ತಾಳಂತೆ ಅಂತ ಹೇಳಿದ್ರು. ನಮ್ಮಪ್ಪ ಹಿಂದೆಯಿಂದಾನೆ ನಾನು ನೋಡಿದೆ ಫ್ರೆಂಡ್ಸ್, ಕತ್ತನ ಈ ರೀತಿ ಅಲ್ಲಾಡಿಸ್ಬಿಟ್ಟು ಚೈನ್ ಕೊಡಬೇಡ ಅಂತ ನಮ್ಮಮ್ಮನಿಗೆ ಸಿಗ್ನಲ್ ಮಾಡಿದ್ರು. ನನಗೆ ಅರ್ಥ ಆಯಿತು. ನಾನೇನು ಮಾತಾಡಲಿಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಯಿತು. ಗಂಡ ಆಗಿರುವಂಥ ನಾನು ನನ್ನ ಹೆಂಡತಿಗೆ ಚೈನ್ ಮಾಡಿಸ್ಕೊಟ್ಟಿದ್ರೆ ಅವಳ್ಯಾಕೆ ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ಲು. ಚೈನ್ ನಾನು ಮಾಡಿಸ್ಕೊಡ್ಲಿಲ್ಲ, ಅದಕ್ಕೆ ಪಾಪ ಅವಳು ನಮ್ಮ ಅಮ್ಮಂದು ಕೇಳಿದ್ಲು. ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ದಯಮಾಡಿ ಜೀವನದಲ್ಲಿ ನೀವು ಗಂಡು ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡಿಕೊಂಡು ಅವ್ರನ್ನ ಸಾಕುವಂಥ ಕೆಪಾಸಿಟಿ ನಿಮ್ಗೆ ಬಂದರೆ ಮಾತ್ರ ಮದುವೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದೆ ನೋಡಿ, ಇವಾಗ ನಾನು ಎಷ್ಟು ಅವಮಾನ ಅಲ್ವಾ ಅದು. ನನ್ನ ಹೆಂಡತಿ ಚೈನ್ ತೊಗೊಂಡೋಗ್ಬಿಟ್ಟು ಏನೋ ಹಳೆಯಕ್ಕೆ ಬಿಡ್ತಾ ಇಲ್ಲ, ಇಲ್ಲ ಯಾರಿಗಾರ ಮಾರ್ಬಿಡ್ತಾ ಇಲ್ಲ, ಇಲ್ಲ ಚಿನ್ನಲ್ಲಿ ಕರಗಿಸ್ಬಿಡ್ತಿಲ್ಲ. ಪ್ರಪಂಚನೇ ಅಷ್ಟು ಫ್ರೆಂಡ್ಸ್. ಹಣ, ಚಿನ್ನ, ಆಸ್ತಿ, ಇದ್ರ ಮುಂದೆ ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ. ನೋಡೋಣ, ನಮಗೂ ಒಳ್ಳೆ ಟೈಮ್ ಬರುತ್ತೆ. ಅದೇ ಥರ ಚೈನ ನನ್ನ ಹೆಂಡತಿಗೆ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಡ್ತೀನಿ. ಆವಾಗ ಮಾತಾಡ್ತೀನಿ. ಈಗೇನು ಮಾತಾಡೋಕ್ಕೆ ಹೋಗ್ಬಾರ್ದು ಅಲ್ವಾ. ಬಾಯ್.